ಭಾಗ್ಯ ಯಾರು ಸಿಗ್ತದೆ? 7 ಕೋಟಿ ಜನರು 224 ಮಂದಿ ನಮಗೆ ಸಿಗ್ತವೆ. ತಮ್ಮ ಕೃಪಾಯಿಸ್ಬಾರ್ದು. ಅವ್ರು ಕೃಪಾಯಿಸ್ತಾರಲ್ಲ, ಇದಕ್ಕಾದ್ರೂ ಕೃಪಾಯಿಸ್ತಾರೆ. ದಿನದ ಜ್ಞಾನ ಮಾಡಲ್ವಾ? ಅಧ್ಯಕ್ಷರೇ, ಎಲ್ಲಿದೆ ನ್ಯಾಯ ಅಂತ ಕೇಳಿದ್ವಿ ನಾವೇ ಈಗ. ಅವ್ರು ಕೃಪಾಯಿಸ್ತಾರಲ್ಲ, ಇದಕ್ಕಾದ್ರೂ ಕೃಪಾಯಿಸ್ತಾರೆ. ದಿನದ ಜ್ಞಾನ ಮಾಡಲ್ವಾ? ಅಧ್ಯಕ್ಷರೇ, ಎಲ್ಲಿದೆ ನ್ಯಾಯ ಅಂತ ಕೇಳಿದ್ವಿ ನಾವೇ ಈಗ. ಸರ್ ಬನ್ನಿ, ಈಗ ಬನ್ನಿ ಸರ್, ಕಾಫಿ ಇದೆ. ಹಾಕಿ. ಬಂದ ಸಿದ್ದರಾಮಯ್ಯನಿಗೆ ಸರ್ಕಾರ ಆಯ್ತು ಬಾ. ಎಲ್ಲರೂ ಎದ್ದಿದ್ದಾರೆ. ಏನೊಂದು ಮೈಸೂರಿನ ಮುಡಾ ಸಂಸ್ಥೆಯಲ್ಲಿ 4,000 ಕೋಟಿಗಿಂತ ಹೆಚ್ಚು ಹಗರಣ ಆಗಿರುವಂಥದ್ದು ಇದೆ. ಇದರ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬನೂ ಭಾಗಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳು ಸಹ ಭಾಗಿಯಾಗಿದ್ದಾರೆ. ಈ ವಿಚಾರದಲ್ಲಿ ಚರ್ಚೆ ಮಾಡಲು ಸದನದಲ್ಲಿ ಒಂದು ಅವಕಾಶವನ್ನು ಮಾಡದೆ ಇದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಅಗೌರವವನ್ನು ತಂದಿರುವಂಥದ್ದಿದೆ. ಇದನ್ನು ವಿರೋಧಿಸಿ ಸದನದಲ್ಲಿ ಏನು ಇವತ್ತು ಧರಣ ಮಾಡುವಂಥದ್ದು, ಹಗಲು ರಾತ್ರಿ ಮಾಡುವಂಥದ್ದು ಆಗ್ತಿದೆ. ಅಹೋರಾತ್ರಿ ಧರಣದಲ್ಲಿ ಇವತ್ತು ಇಡೀ NDA ಪಕ್ಷ ಧರಣದಲ್ಲಿ ಭಾಗವಹಿಸಿ JDS ಮತ್ತು BJP ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಇವತ್ತು ಧರಣ ಮಾಡೋ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡಿಬೇಕು ಮತ್ತು ಒಟ್ಟಾರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಆಗಬೇಕು. ಇಡೀ ನಾಡಿಗೆ ಗೊತ್ತಾಗಬೇಕು ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ.